ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಪ್ರಿಯರೇ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 2 ಮತ್ತು 3ನೇ ವಚನ. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಪ್ರಿಯರೇ, ಇದು ವಾಕ್ಯದಲ್ಲಿ ನಾವು ಫಲದ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಓಕೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡೋದು. ಅಂದರೆ ಯೇಸು ಕ್ರಿಸ್ತನಲ್ಲಿ ನಾವಿರುವಾಗ ತಂದೆಯಾದ ದೇವರು ಅಂದರೆ ಯೇಸುಸ್ವಾಮಿನ ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ನಮ್ಮ ಪಾಪಗಳಿಗೋಸ್ಕರ ನಾವು ಪಶ್ಚಾತ್ತಾಪ ಪಟ್ಟಾಗ ಯೇಸುಸ್ವಾಮಿಯನ್ನು ನಂಬುವಾಗ ನಾವು ಆತನಲ್ಲಿ ನೆಲೆಗೊಳ್ತೇವೆ. ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಳ್ತವೆ. ನಾವು ಹೀಗೆ ನೆಲೆಗೊಂಡಾಗ ಏನಾಗುತ್ತಂದರೆ ತಂದೆಯಾದ ದೇವರು ನಮ್ಮನ್ನು ನೋಡ್ತಾ ಬರ್ತಾ ಇರ್ತಾನೆ. ಆತನ ತೋಟಗಾರನು, ಆತನೇ ಮಾಲೀಕ. ಓಕೆ, ನನ್ನಲ್ಲಿದ್ದು ಅಂದರೆ ಯೇಸು ಕ್ರಿಸ್ತನಲ್ಲಿದ್ದು ಫಲ ಕೊಡದಿರುವ, ನನ್ನಲ್ಲಿ ನೀವಿದ್ದು ಕೂಡ ನಾವು ಹೇಳ್ತೇವೆ ನಾವು ರಕ್ಷಣೆ ಹೊಂದಿದ್ದೇವೆ, ನಮಗೆ ದೀಕ್ಷಾ ಸ್ನಾನ ಆಯಿತು, ನಾವು ಸಭೆಗೆ ಹೋಗ್ತೇವೆ, ನಾವು ಕಾಣಿಕೆ ಹಾಕ್ತೇವೆ, ದಶಮ ಭಾಗ ಕೊಡ್ತೇವೆ, ಪ್ರೇಯರ್ ಮೀಟಿಂಗ್ ಹೋಗ್ತೇವೆ, ಎಲ್ಲ ಇದೆ. ಇದೆಲ್ಲ ಆಚಾರ ಪದ್ಧತಿಗಳು. ಓಕೆ, ಇದನ್ನೆಲ್ಲರೂ ಮಾಡ್ಬೋದು. ಆದರೆ ದೇವರು ನೋಡುವಂಥದ್ದು ಏನು ಅನ್ನುವಾಗ ನನ್ನಲ್ಲಿದ್ದು ಫಲ ಕೊಡದೆ, ನನ್ನ ಯೇಸು ಕ್ರಿಸ್ತನಲ್ಲಿ ಇದ್ದು ಕೂಡ ಫಲ ಕೊಡದೇ ಇರುವುದಕ್ಕೆ ಸಾಧ್ಯವಿದೆ ಈ ವಾಕ್ಯದ ಪ್ರಕಾರ. ಅದಕ್ಕೆ ಏನು ಮಾಡ್ತಾನೆ ತಂದೆಯಾದ ದೇವರು, ತೋಟಗಾರ ಏನು ಮಾಡ್ತಾರೆ, ಆ ಕೊಂಬೆಗಳನ್ನು ಕಟ್ ಮಾಡಿಬಿಡ್ತಾರೆ, ಅದನ್ನು ತೆಗೆದು ಹಾಕಿಬಿಡ್ತಾರೆ. ಫಲ ಕೊಡುವ ಪ್ರತಿಯೊಂದು ಅಂದರೆ ಫಲ ಕೊಡ್ತಾ ಇದೆ. ಏನು ಫಲ? ಏನು ಸುನೀತಾ ಸಿಸ್ಟರ್ ಅವರು ಫಲ 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 ಅಂತಾರೆ. ಏನದು ಫಲ? ನಾನು ಹೇಳ್ತೇನೆ. ಫಲ ಅಂತಂದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿದೆ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇದೆಲ್ಲ ಫಲಗಳು, ಪವಿತ್ರಾತ್ಮನ ಫಲಗಳು. ಇದರಲ್ಲಿ ನಾವು ಕೆಲವು ಸರಿ ದೀರ್ಘಶಾಂತಿ ಇರಲಿಕ್ಕಿಲ್ಲ, ಓಕೆ, ಉಪಕಾರ ಮಾಡೋದು ಇರಲಿಕ್ಕಿಲ್ಲ, ಒಂದು ವೇಳೆ ನಂಬಿಕೆ ಇರಲಿಕ್ಕಿಲ್ಲ, ನಾವು ಸಂತೋಷವಾಗಿರ್ತೇವೆ, ಆದರೆ ನಮ್ಮ ಸಾಧುತ್ವ ಇರಲಿಕ್ಕಿಲ್ಲ. ಕೆಲವೊಂದು ಇದ್ದಾವೆ, ಕೆಲವೊಂದಿಲ್ಲ. ಆ ಸಮಯದಲ್ಲಿ ಯೇಸುಸ್ವಾಮಿ ಏನು ಮಾಡ್ತಾರೆ, 1, 2, 3, 4 ಫಲಗಳು ಇದರಲ್ಲಿ ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಮೆ, ಸಾಧುತ್ವ, ಇವು ಕೆಲವು ಇಲ್ಲ. ಅವಾಗ ಏನು ಮಾಡ್ತಾರೆ ಯೇಸುಸ್ವಾಮಿ ಅಂತಂದರೆ ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಯಾಕೆ ಈ ನನ್ನ ಮಗಳು ಎಲ್ಲ 9 ಫಲಗಳನ್ನು ಕೊಡ್ತಾ ಇಲ್ಲ, ಏನು ಕಾರಣ ಇರ್ಬೋದು ಅನ್ನುವಾಗ ಇಲ್ಲಿ ವಾಕ್ಯದಲ್ಲಿ ನಾವು ಇಲ್ಲಿ ನೋಡ್ತೇವೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾದಿರಿ. ಪ್ರೇಸ್ ದ ಲಾರ್ಡ್. ನಾನು ನಿಮಗೆ ಹೇಳುವ ವಾಕ್ಯದಿಂದ ಅಂದರೆ ಯೇಸುಸ್ವಾಮಿ ಹೇಳ್ತಾನೆ, ಶುದ್ಧೀಕರಣ ಹೇಗಾಗುತ್ತೆ? ವಾಕ್ಯವೆಂಬ ಜಲದಿಂದ ನಮ್ಮನ್ನು ದೇವರು ಶುದ್ಧಿ ಮಾಡ್ತಾನೆ. ಅಂದರೆ ನಾವು ಪ್ರತಿದಿನ ದೇವ್ರ ವಾಕ್ಯ ಓದುವಾಗ, ಪ್ರತಿದಿನ ಆತ ನಮ್ಮೊಟ್ಟಿಗೆ ಮಾತನಾಡುವಾಗ ನಮ್ಮಲ್ಲಿ ಏನಾಗುತ್ತೆ, ಫಲ ಕೊಡದೇ ಇರುವಂಥ ಪರಿಸ್ಥಿತಿಗಳು ನಮ್ಮಿಂದ ಹೋಗಿ ನಾವು ಶುದ್ಧಿ ಹೊಂದುತ್ತೇವೆ. ಎಷ್ಟು ಸುಂದರವಾದ ವಾಕ್ಯ ಅಲ್ವಾ? ಇವತ್ತು ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ, ಸ್ವಾಮಿ, ನಾನು ಫಲ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿದ್ದರೆ ನನ್ನ ಕೊಂಬೆಗಳನ್ನ ಕಟ್ ಮಾಡಿಬಿಡ್ತಾರೆ ತಂದೆಯ ದೇವರು. ಒಂದು ವೇಳೆ ನಾನು ಫಲ ಕೊಡ್ತಾ ಇದ್ದರೆ ಆದರೆ ಪೂರ್ತಿಯಾಗಿ ಕೊಡ್ತಾ ಇಲ್ಲ, ಆದರೆ ನನಗೆ ಸ್ವಾಮಿ ಆ ಫಲ ಕೊಡುವಂತೆ ತನ್ನ ವಾಕ್ಯದಿಂದ ನನ್ನನ್ನು ಏನು ಮಾಡ್ತಾರೆ, ಶುದ್ಧಿ ಮಾಡ್ತಾರೆ. ನಿಮ್ಮನ್ನು ಕೂಡ ಶುದ್ಧಿ ಮಾಡ್ತಾರೆ. ಆ ಶುದ್ಧೀಕರಣ ಆದಾಗ ಏನಾಗುತ್ತೆ, ಕೆಟ್ಟದೆಲ್ಲ ನಮ್ಮಿಂದ ಹೊರಗಡೆ ಹೋಗುವಾಗ ಒಳ್ಳೆಯ ಫಲಗಳು ನಾವು ಕೊಡುವುದಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಹೌದು ರಾಜ, ನನ್ನಲ್ಲಿ ನೆಲೆಗೊಂಡು ಫಲ ಕೊಡದಿದ್ದರೆ ತಂದೆ ಅವರನ್ನು ಅಲ್ಲಿಂದ ಕೊಂಬೆಗಳನ್ನು ತೆಗೆದು ಹಾಕುವನು. ಕರ್ತನೇ, ನನ್ನಲ್ಲಿ ನೆಲೆಗೊಂಡು ಫಲ ಕೊಡುತ್ತಾ ಇದ್ದರೆ, ಆದರೆ ಶುದ್ಧಿಯಾಗಬೇಕಾದ್ರೆ ದೇವರು ಯೇಸುಸ್ವಾಮಿ ಇನ್ನೂ ಹೆಚ್ಚಾಗಿ ನಮ್ಮನ್ನು ತನ್ನ ವಾಕ್ಯದಿಂದ ಶುದ್ಧೀಕರಣ ಮಾಡುವಾಗ ದೇವರೇ ನಾವು ಪರಿಪೂರ್ಣವಾದ ಫಲವನ್ನು ಕೊಡುವಂತೆ ನೀನು ಸಾಧ್ಯ ಮಾಡ್ತೀವಿ ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ನನ್ನ ಸಹೋದರ ಸಹೋದರಿಯರು, ಕರ್ತನೇ, ಈ ದಿವಸ ಇದರ ಸತ್ಯಾಂಶವನ್ನು, ಇದರ ರಹಸ್ಯವನ್ನು ತಿಳಿದು ಅಪ್ಪ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಅದರ
ಮೂಲಕ ಅವರು ಫಲಗಳನ್ನು ಕೊಡುವಾಗ ಅಪ್ಪ ಸಮೃದ್ಧಿಯಾದ ನಿನ್ನ ಒಂದು ಆಶೀರ್ವಾದ ಅವರ ಮೇಲೆ ನೆಲೆಗೊಳಿಸಿ ನಿನಗೆ ಮಹಿಮೆ ತರುವ ಮಕ್ಕಳಾಗಿ ಅವರನ್ನು ಉಪಯೋಗಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.